ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಸಿನಿಮಾ ವಿಭಾಗದ ಮುಖ್ಯಸ್ಥರು. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸಿನಿಮಾ ವಿಭಾಗದ ಮುಖ್ಯಸ್ಥರು. 2013ರಲ್ಲಿ ಮಾಧ್ಯಮ ರಂಗಕ್ಕೆ ಕಾಲಿಟ್ಟ ಲಕ್ಷ್ಮೀನಾರಾಯಣ್ ಮೊದಲು ತಮ್ಮ ವೃತ್ತಿ ಜೀವನ ಆರಂಭಿಸಿದ್ದು ಪತ್ರಿಕೆಗಳ ಮೂಲಕ. ನಂತರದ ದಿನಗಳಲ್ಲಿ ಟಿವಿ ನ್ಯೂಸ್ ಚಾನೆಲ್ ಸೇರ್ಪಡೆಗೊಂಡ ಲಕ್ಷ್ಮೀನಾರಾಯಣ್ ಹಲವು ಚಾನೆಲ್ಗಳಲ್ಲಿ ಸಿನಿಮಾ ವರದಿಗಾರನಾಗಿ ಹಾಗೂ ಸಿನಿಮಾ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ದಿಗ್ಗಜರ ಪಾಲಿಗೆ ಲಕ್ಷ್ಮಿ ಎಂದೇ ಕರೆಸಿಕೊಳ್ಳುವ ಲಕ್ಷ್ಮೀನಾರಾಯಣ್ ಸೆಲೆಬ್ರಿಟಿಗಳ ಪಾಲಿನ ಡಾರ್ಲಿಂಗ್. ಸಿನಿಮಾ ವಿಮರ್ಶೆ, ನಟ ನಟಿಯರ ಸಂದರ್ಶನ ಮಾಡೋದ್ರಲ್ಲಿ ಲಕ್ಷ್ಮೀನಾರಾಯಣ್ ಎತ್ತಿದ ಕೈ. ಸುದೀಪ್, ದರ್ಶನ್, ಯಶ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಅಂಬರೀಶ್, ರಿಷಬ್ ಶೆಟ್ಟಿ, ರಶ್ಮಿಕಾ, ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ, ಮನೋಜ್ ಬಾಜ್ಪೇಯಿ, ಪೃಥ್ವಿರಾಜ್ ಸುಕುಮಾರನ್ ಹೀಗೆ ಹೇಳುತ್ತಾ ಹೋದ್ರೆ ಸ್ಟಾರ್ಗಳ ಪಟ್ಟಿ ಮುಗಿಯೋದೇ ಇಲ್ಲ. ಬಹುತೇಕ ಎಲ್ಲಾ ಖ್ಯಾತನಾಮರ ಸಂದರ್ಶನಗಳನ್ನು ಮಾಡಿರುವ ಲಕ್ಷ್ಮೀನಾರಾಯಣ್ ಪರಭಾಷಾ ಸಿನಿಮಾಗಳಿಗೆ ಪ್ರಾಶಸ್ತ್ಯ ನೀಡದೆ ಕನ್ನಡ ಪರವಾದ ವರದಿಗಳನ್ನು ಮಾಡ್ತಾರೆ. ಸ್ಯಾಂಡಲ್ವುಡ್ ನಟ ನಟಿಯರ ಇನ್ಸೈಡ್ ಸ್ಟೋರಿ ಹೆಕ್ಕಿ ತೆಗೆದು ರಾಜ್ಯದ ಜನರ ಮುಂದಿಡುವಲ್ಲಿಯೂ ಲಕ್ಷ್ಮಿ ನಿಸ್ಸೀಮರು. ಗ್ಯಾರಂಟಿ ನ್ಯೂಸ್ ವಾಹಿನಿ ಆರಂಭದ ದಿನದಿಂದ ಹಿಡಿದು ಇಂದಿನವರೆಗೆ ಕನ್ನಡ ಚಿತ್ರರಂಗದ ಉನ್ನತಿಗೆ ನೆರವಾಗುವ ರೀತಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಲಕ್ಷ್ಮೀನಾರಾಯಣ್ ಮಾಡುತ್ತಿದ್ದಾರೆ. ಜೊತೆಯಲ್ಲೇ ನಟ ನಟಿಯರು ಹಾದಿ ತಪ್ಪಿದಾಗ ಬರವಣಿಗೆಯಲ್ಲೇ ಅವರ ಕಿವಿ ಹಿಂಡುವ ಕೆಲಸವನ್ನೂ ಮಾಡ್ತಿದ್ದಾರೆ ಲಕ್ಷ್ಮೀನಾರಾಯಣ್. ವಿಡಿಯೋ ಸಂದರ್ಶನಗಳಿಗಿಂತಲೂ ಬರವಣಿಗೆಯೇ ಲಕ್ಷ್ಮೀನಾರಾಯಣ್ ಅವರ ನಿಜವಾದ ಶಕ್ತಿ. ಇದು ಗ್ಯಾರಂಟಿ ನ್ಯೂಸ್ನ ಶಕ್ತಿಯೂ ಹೌದು. ಹಾಯ್, ಸಮಸ್ತ ಗ್ಯಾರಂಟಿ ನ್ಯೂಸ್ನ ವೀಕ್ಷಕರಿಗೆ ಧನ್ಯವಾದಗಳು. ಈ ಧನ್ಯವಾದಗಳು ಹೇಳೋದಕ್ಕೆ ಒಂದು ಸುಸಂದರ್ಭ ಇದು. ಯಾಕಂತಂದ್ರೆ ಒಂದು ಸುದ್ದಿವಾಹಿನಿಯನ್ನ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ಸುದ್ದಿವಾಹಿನಿಯನ್ನು ಕಟ್ಟಿದ ನಂತರದ ದಿನಗಳಲ್ಲಿ ಅದನ್ನ ಸಸ್ಟೈನಬಲ್ ಆಗಿ ನಡ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಚಾಲೆಂಜಿಂಗ್ ಜಾಬು. ಆ ನಿಟ್ಟಿನಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ನ ತಂಡ ಒಳ್ಳೆ ಟೀಮ್ ಇದೆ ಅಂತ ನಮ್ಮ MD ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಟೀಮ್ ಲೀಡರ್ಸ್ ಎಲ್ಲ ಸೇರ್ಕೊಂಡು ಜೊತೆಗೆ ಅಂದ್ರೆ ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ತಂಡಗಳು ಸೇರ್ಕೊಂಡು ಏನು ಕ್ಯಾಮ್ರಾ ಮೆನ್ಗಳಿಂದ ಹಿಡಿದು ಡ್ರೈವರ್ಗಳಿಂದ ಹಿಡಿದು ಪ್ಯಾಂಟ್ರಿ ವರ್ಕರ್ಸ್ ಇಂದ ಹಿಡಿದು ಎಲ್ಲರೂ ಸೇರಿ ಮಾಡುವಂತ ಒಂದು ಕಾರ್ಯ ಇದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಇಷ್ಟು ಬೇಗ 1 ವರ್ಷ ಸವಿಸಿದೀವಿ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಿನ್ನೆ ಮೊನ್ನೆ ಚಾನಲ್ ಇನಾಗ್ರಲ್ ಫಂಕ್ಷನ್ ಮಾಡ್ದಂಗಿತ್ತು. ಆ ಇನಾಗ್ರಲ್ ಫಂಕ್ಷನ್ಗೆ ಚಿತ್ರರಂಗದ ಸಾಕಷ್ಟು ಗಣ್ಯರು ಇದೇ ನಮ್ಮ ಕಚೇರಿಗೆ ಬಂದು ಹೋಗಿದ್ರು, ತುಂಬು ಹೃದಯದಿಂದ ಹರಿಸಿದ್ರು ನಮ್ಮನ್ನೆಲ್ಲ. ಸಾಕಷ್ಟು ರಾಜಕಾರಣಿಗಳು ಅದಕ್ಕೆ ಸಾಕ್ಷಿಯಾಗಿದ್ರು, ಜೊತೆಗೆ IAS IPS ಆಫೀಸರ್ಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ರು. ಈಗ ಇಷ್ಟು ಬೇಗ ನಾವು 1 ವರ್ಷ ಸವಿಸಿದೀವಿ ಅಂದ್ರೆ ನಿಜಕ್ಕೂ ಖುಷಿಯ ವಿಚಾರ. ನಾನು ಸಿನಿಮಾ ವಿಭಾಗದ ಮುಖ್ಯಸ್ಥನಾಗಿ ಕಳೆದ 1 ವರ್ಷದಿಂದ ಒಳ್ಳೊಳ್ಳೆ ಸ್ಟೋರಿಗಳನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅದರಲ್ಲೂ ಕೂಡ ನಾವು ನಮ್ಮ ಕನ್ನಡದ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಇದ್ದೀವಿ. ಪ್ರತಿದಿನ ನಮ್ದು ಸಂಜೆ 7:30ಗೆ ಏನು ಗ್ಯಾರಂಟಿ ಪಿಕ್ಚರ್ ಬರುತ್ತೆ, ಮತ್ತೆ ಅದು ನೈಟ್ 11:00ವರೆಗೆ ರಿಪೀಟ್ ಆಗುತ್ತೆ. ನಾಳೆ ಬೆಳಗ್ಗೆ ಹೇಗೇನು ಮಾರ್ನಿಂಗ್ 8:30ಗೆ ರಿಪೀಟ್ ಆಗುತ್ತೆ. ಈ ಎಲ್ಲ ಕಡೆನೂ ಕನ್ನಡದ ಸಿನಿಮಾಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಖುಷಿ ನನಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಚಿತ್ರರಂಗದಿಂದ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಸೊ ನೀವು ಇದೇ ರೀತಿ ನೋಡ್ತಾ ಇರಿ, ನಮ್ಮನ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ, ಒಳ್ಳೊಳ್ಳೆ ಸಂದರ್ಶನಗಳನ್ನ ನೀಡುವಂತ ನಿಟ್ಟಿನಲ್ಲಿ ನಾವು ಸಾಕ್ತೀವಿ ಅಂತಕ್ಕಂಥ ಭರವಸೆಯನ್ನ ಈ ಮೂಲಕ ನಿಮ್ಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್.